ನಮಸ್ತೆ. ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮ್ಮ ಆಯ್ಕೆ ಮೋದಿಜಿ. ಏನಕ್ಕೆ ಮೋದಿಜಿನ ಆಯ್ಕೆ ಏನಕ್ಕೆ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ, ಅದಕ್ಕೋಸ್ಕರ. ಮೇಡಮ್, ಈಗ ಏನೇನು ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರದಲ್ಲಿ 10 ವರ್ಷದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ದೇಶದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ? ತುಂಬಾ ಆಗಿದೆ. ಮನೆಗಳಿಲ್ಲದೆ ಇರೋರ್ಗೆ ಮನೆಗಳು ಸಿಕ್ಕಿದೆ. ಮತ್ತು ತುಂಬ ಟೈಲರಿಂಗ್ ಮಾಡೋರಿಗೆ ಅದಕ್ಕೂ ಲೋನ್ಗಳೆಲ್ಲ ಸಿಕ್ಕಿದೆ. ಸಂಘಗಳಿಗೆಲ್ಲ ಲೋನ್ಗಳು ಕೊಟ್ಟಿದ್ದಾರೆ, ಸಬ್ಸಿಡಿ ಲೋನ್ಗಳು ಬಿಟ್ಟಿದ್ದಾರೆ. ಸೊ ಅದರಿಂದ ತುಂಬಾ ಉಪಯೋಗ ಆಗಿದೆ. ಮೇಡಮ್, 2014ನೇ ಮೊದಲು ಹೆಣ್ಮಕ್ಳೆಲ್ಲ ಶೌಚಾಲಯ ಇರಲಿಲ್ಲ. ಮೋದಿಜಿಯವರು ಬಂದ ಮೇಲೆ ಪ್ರತಿ ಮನೆಗೂ ಹೆಣ್ಮಕ್ಳಿಗೋಸ್ಕರನೇ ಶೌಚಾಲಯ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮೇಡಮ್? ಒಳ್ಳೆಯದು, ತುಂಬ ಒಳ್ಳೆಯದು. ಮುಂಚೆ ತುಂಬ ಕಷ್ಟಪಡ್ತಾಯಿದ್ರು, ಈಗ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮನೆಗೂ ಇದೆ. ಹೊರಗಡೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಇತ್ತು, ಹೆದರ್ಕೋಬೇಕಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಒಳ್ಳೆಯದು, ಸ್ವಚ್ಛತೆ ಚೆನ್ನಾಗಿದೆ ಎಲ್ಲ ಕಡೆ. ರಾಹುಲ್ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ಮೇಡಮ್ ನಿಮ್ಮ ಅಭಿಪ್ರಾಯ? ಬೇಡವೇ ಬೇಡ ಸರ್. ಹೀಗೆ ಎಲ್ಲ ಫ್ರೀ ಬಿಟ್ಬಿಟ್ಟು ತುಂಬ ಇದು ಹದಗೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಅವರು ಫ್ರೀ ಬಿಡೋದು ಬೇಡ, ಯಾವುದೂ ಬೇಡ. ನಮಗೆ ಕರೆಕ್ಟಾಗಿ ಕೆಲಸ ಕೊಟ್ಟು ಕೆಲಸಕ್ಕೆ ಸರಿಯಾಗಿ ಸಂಬಳ ಕೊಟ್ಬಿಟ್ರೆ ಸಾಕು. ಕಾಂಗ್ರೆಸ್ ಬೇಡವೇ ಬೇಡ. ಥ್ಯಾಂಕ್ ಯು. ಓಕೆ.